ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ. ದಿನಾಂಕ ಫೆಬ್ರವರಿ 15, 2026ರಂದು ಜ್ಞಾನ ವಿಜ್ಞಾನ ದಿವ್ಯ ದರ್ಶನ ಮೇಳ ನಗರದ ಹುಣಸೂರು ರಸ್ತೆಯ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾನಿಲಯ ಸಂಸ್ಥೆಯ ಮೈಸೂರು ಉಪವಲಯ ವತಿಯಿಂದ ಮುಂಭಾಗದ ನಿವೇಶನದಲ್ಲಿ ಆಯೋಜಿಸಿರುವ ಜ್ಞಾನ ವಿಜ್ಞಾನ ದಿವ್ಯ ದರ್ಶನ ಮೇಳದಲ್ಲಿ ಭಾನುವಾರ ಮಹಾಶಿವರಾತ್ರಿ ಆಚರಿಸಲಾಯಿತು. ಕಾವೇರಿ ಇಂಜಿನಿಯರ್ ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ಆರ್ ದೀಪು ಮಾತನಾಡಿ, ಈಶ್ವರೀಯ ವಿಶ್ವವಿದ್ಯಾನಿಲಯ ಮೈಸೂರಿನಲ್ಲಿ ಶ್ರೀ ಸೋಮನಾಥ ಮಂದಿರದ ಪ್ರತಿರೂಪ ನಿರ್ಮಿಸಿರುವುದನ್ನು ಹಾಗೂ ಸಂಸ್ಥೆಯ ಧಾರ್ಮಿಕ ಕಾರ್ಯಕ್ರಮಗಳು ಶ್ಲಾಘಿಸಿದರು. ಸಂಸ್ಥೆಯ ಮೈಸೂರು ಉಪವಲಯದ ಮುಖ್ಯ ಸಂಚಾಲಕಿ ಡಾಕ್ಟರ್ ಬಿಕೆ ಲಕ್ಷ್ಮಿ, ಕೇಂದ್ರ ಕಾರಾಗೃಹ ಸಹಾಯಕ ಅಧೀಕ್ಷರಾದ ಎಂ ದೀಪಾ, ಉದ್ಯಮಿಗಳಾದ ಮಹೇಂದ್ರ ಸಾಲಿಯಾನ್, ಜಯಪ್ರಕಾಶ್ ರಾಜಯರಸ್, ಅಶೋಕ್ ಗೋವಿಂದಗೌಡ, ಬಿಜೆಪಿ ಮುಖಂಡ ಡಾಕ್ಟರ್ ಅನಿಲ್ ಥಾಮಸ್ ಇದ್ದರು. ಅಜ್ಞಾನದ ಘೋರಾಂಧಕಾರದಲ್ಲಿ ಅಡಗಿದ್ದಾಗ ಮನುಷ್ಯ ತನ್ನನ್ನೇ ತಾನು ಮರೆತು ಭಗವಂತನನ್ನು ಮರೆತು ಈ ಜಗತ್ತಿನ ಆದಿಮಧ್ಯ ಅಂತ್ಯದ ಅರಿವಿಲ್ಲದೆ, ಕರ್ಮದ ತಿಳುವಳಿಕೆ ಇಲ್ಲದೆ, ತನ್ನ ಒಂದು ಅರಿವಿಲ್ಲದೆ, ಸದ್ಗುಣಗಳ ಪರಿವಿಲ್ಲದೆ ಒಂದು ದುಃಖ, ಶಾಂತಿ, ದುಮ್ಮಾನಗಳಲ್ಲಿ ಮುಳುಗಿರುವಂತಹ ಮನುಷ್ಯನಿಗೆ ಭಗವಂತ ರಾತ್ರಿ ಅಂದ್ರೆ ಅಜ್ಞಾನದ ರಾತ್ರಿ, ಧರ್ಮಗ್ಲಾನಿಯ ಸಮಯದಲ್ಲಿ ಈ ಸೃಷ್ಟಿಗೆ ಅವತರಿಸಿದ್ದಾನೆ. ಭಗವಂತನ ಮಹಾವಾಗ್ದಾನನೇ, ನಾನು ಅಧರ್ಮದಲ್ಲಿ ಬಂದು ಸದ್ಧರ್ಮವನ್ನು ಸ್ಥಾಪನೆ ಮಾಡ್ತೇನೆ ಎಂದು ಭಗವಂತ ಪುನಃ ಈ ಜಗತ್ತಿನಲ್ಲಿ ಏನೆಲ್ಲ ದುಸ್ಥಿತಿಗಳು ಬಂದಿದೆ, ಅತ್ಯಾಚಾರ, ಅನಾಚಾರ, ಅನೇಕ ಪ್ರಕಾರದ ದುಃಖ ದುಮ್ಮಾನಗಳು, ಸಮಸ್ಯೆಗಳು ಇಡೀ ಜಗತ್ತಿಗೆ ಆವರಿಸಿದೆ. ಕಲಿಯುಗದ ಕಲಹ ಕ್ಲೇಶಗಳಿಂದ ತುಂಬಿದೆ. ಇದನ್ನ ಪರಿವರ್ತನೆ ಮಾಡೋದು ಯಾರೂ ಮನುಷ್ಯಾತ್ಮರಿಗೆ ಸಾಧ್ಯ ಇಲ್ಲ. ಭಗವಂತನೇ ಈ ಮಹತ್ ಕಾರ್ಯವನ್ನ ಕೈಗೊಂಡಿದ್ದಾನೆ. ಭಗವಂತನಿಗೆ ನಾವೆಲ್ಲ ಮಾನವಾತ್ಮರು ನಾವ್ಯಾರು ಅಂತ ಅರ್ಥ ಮಾಡಿಕೊಂಡು, ಇವತ್ತು ನೋಡಿ ನಾವು ಭಗವಂತನ ಧ್ಯಾನ ಮಾಡಬೇಕು ಅಂತ ಮಂದಿರಕ್ಕೆ ಹೋದ್ರು ಮನಸ್ಸು ಭಗವಂತನಲ್ಲಿ ನಿಲ್ಲಲ್ಲ. ಕಷ್ಟದಲ್ಲಿ ಬಹಳ ಬೇಗ ಮೊರೆ ಹಿಡಿತೀವಿ. ಸಹಜ ಸ್ಥಿತಿಯಲ್ಲಿ ಸ್ವಲ್ಪ ಸುಖಮಯ ಜೀವನ ಇದ್ದಾಗ ಭಗವಂತನನ್ನ ನೆನೆಯಲು ಸಾಧ್ಯ ಇಲ್ಲ. ಧ್ಯಾನ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸಾಮಾನ್ಯವಾಗಿ ಎಲ್ಲರೂ ಭಗವಂತನ ಧ್ಯಾನ ಅಂದ್ರೆ, ಅವನ ಸ್ಮರಣೆ ಅಂದ್ರೆ ಕಷ್ಟಕ್ಕೆ ಮೀಸಲಾಗಿಟ್ಬಿಟ್ಟಿದ್ದಾರೆ. ಯಾವುದರಿಂದ ನಿತ್ಯ ಜೀವನದಲ್ಲಿ ಇವತ್ತು ಅನೇಕ ಪರಿಸ್ಥಿತಿಗಳು, ಸಮಸ್ಯೆಗಳು ಬರ್ತಾ ಇದ್ದಾಗ, ರೋಗ ರುಜಿನಗಳು ಇವುಗಳೆಲ್ಲ ಮನುಷ್ಯನ ಆವರಿಸ್ಕೊಂಡಿದ್ರು. ಇದರಿಂದ ಮುಕ್ತನಾಗೋದಕ್ಕೆ ಶಕ್ತಿ ಇಲ್ಲದೆ ಅನೇಕ ಪ್ರಕಾರದ ನೋವನ್ನ ಅನುಭವಿಸ್ತಾ ಇದ್ದಾನೆ. ಆದ್ರಿಂದ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಭಗವಂತನ ಒಂದು ಪವಿತ್ರ ಸ್ಮರಣೆ ಕಷ್ಟಕ್ಕೆ ಮೀಸಲಾಗಿರುತ್ತೆ. ನಿತ್ಯ ಜೀವನದಲ್ಲಿ ತಮ್ಮನ್ನ ತಾವು ಯಾರು ಅಂತ ಅರ್ಥ ಮಾಡಿಕೊಂಡು, ಭಗವಂತ ಒಬ್ಬ ಅನ್ನೋ ಆ ಸತ್ಯವನ್ನ ಅರ್ಥ ಮಾಡಿಕೊಂಡು ಅವನೊಡನೆ ನೇರವಾದ ಸಂಬಂಧವನ್ನ ಬೆಳೆಸಿ, ಭಗವಂತ ಹೇಳಿದಾನೆ, ನನ್ನನ್ನ ಎಲ್ಲರೂ ತಿಳಿಯೋದಕ್ಕೆ ಸಾಧ್ಯ ಇಲ್ಲ, ಅದರಲ್ಲಿ ಕೆಲವರು ವಿರಳರು ಭಕ್ತರಿದ್ದಾರೆ, ಕೆಲವರು ಅತಿ ವಿರಳರು ನನ್ನನ್ನ ಯಥಾವತ್ತಾಗಿ ಅರ್ಥ ಮಾಡ್ಕೊಳ್ತಾರೆ ಅಂತ. ಇಂದಿನ ಮಹಾಶಿವರಾತ್ರಿ ಎಂದು ಭಗವಂತನ ದರ್ಶನಕ್ಕೆ ಬಂದಿರುವಂತ ಎಲ್ಲ ಭಕ್ತರು ಭಾಗ್ಯಶಾಲಿಗಳು. ಆದ್ರೆ ಭಗವಂತನ ಇನ್ನೂ ಹುಡುಕದೆ ಭಗವಂತನ ನೇರವಾದ ಸಂಬಂಧ ಬೆಳೆಸುವ ಸತ್ಯ ಮಕ್ಕಳಾಗಿ ಭಗವಂತನಿಂದ ನೇರವಾದ ಪ್ರಾಪ್ತಿಯನ್ನ ಪಡ್ಕೊಳ್ಳಿ, ತಮ್ಮ ಜೀವನದ ಜನ್ಮ ಜನ್ಮಾಂತರದ ಪಾಪ ಕರ್ಮಗಳ ಬಂಧನದಿಂದ ಮುಕ್ತರಾಗೋದಕ್ಕೆ ಭಗವಂತ ಕಲಿಸುವಂತ ರಾಜಯೋಗವನ್ನ ಕಲಿಯಿರಿ ಎಂದು ತಮ್ಮೆಲ್ಲರೂ ನಾನು ವಿನಂತಿಸ್ಕೊಳ್ತೇನೆ. ಯಾಕೆಂದ್ರೆ ನಮ್ಮ ಮನಸ್ಸು ಚಂಚಲ ಸ್ಥಿತಿ, ಭಗವಂತನ ಧ್ಯಾನ ಮಾಡ್ಲಿಕ್ಕೆ
ಮುಗಿಸ್ತಾರೆ. ಅದರಿಂದ ಶಿವರಾತ್ರಿ ಎಂದು ಉಪವಾಸ ಅಂತ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ನಿರ್ಜಲ ಉಪವಾಸವನ್ನ ಮಾಡ್ತಾ ಇದ್ರು. ಇವತ್ತು ನಿರ್ಜಲ ಏನು, ಉಪವಾಸ ಅಂತ ಅನೇಕ ತಿಂಡಿ ತಿನಿಸುಗಳನ್ನ ತಿನ್ನುವಂತ ಅಭ್ಯಾಸ. ವಾಸ್ತವಿಕ ಉಪವಾಸ ಅಲ್ಲ, ನಿಜವಾದ ಆಧ್ಯಾತ್ಮಿಕ ಶಬ್ದದ ಅರ್ಥ ಉಪವಾಸ ಅಂದ್ರೆ ಭಗವಂತನ ಹತ್ತಿರ ವಾಸ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.